ಪಂಚ ಗ್ಯಾರಂಟಿ ಯೋಜನೆ ಬಂದಲ್ಲೇ 25ರಿಂದ 30 ಹೊಸ ಜನಪ್ರಿಯ ಯೋಜನೆ ಜಾರಿಗೆ ತರಲು ಮುಂದಾದ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಎಚ್ಚರಿಕೆ ಸಂದೇಶ ಕೊಟ್ಟ ಆರ್ಥಿಕ ತಜ್ಞರು. ಏನಿದು ಮಾಹಿತಿ ನೋಡೋಣ. ಗೃಹಲಕ್ಷ್ಮಿಯರೇ ಮತ್ತೊಮ್ಮೆ ಅರ್ಜಿ ಹಾಕಲು ರೆಡಿಯಾಗಿ. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಬಾಗಿಲಿಗೆ ಬರಲಿದ್ದಾರೆ. ಈ ದಾಖಲೆಗಳು ರೆಡಿ ಮಾಡಿ ಇಟ್ಟುಕೊಳ್ಳಿ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಬಂಗಾರದ ಮಾರುಕಟ್ಟೆಯಲ್ಲಿ ಅಚ್ಚರಿಯ ಬೆಳವಣಿಗೆ. 3-4 ದಿನ ಏರಿಕೆ ಕಂಡಿದ್ದಂಥ ಬಂಗಾರ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಚಿನ್ನ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ. ಮತ್ತೊಂದೆಡೆಯಲ್ಲಿ ಹೊಸ ಅಬಕಾರಿ ನೀತಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹರಿದು ಬಂತು ಕೋಟಿ ಕೋಟಿ ರೂಪಾಯಿ ಆದಾಯ. ಸರ್ಕಾರದ ಕಿಕ್ಕೇರಿಸಿದಂಥ ಮದ್ಯಪ್ರಿಯರು. ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. 19,000 ಫಲಾನುಭವಿಗಳು ಒಂದೇ ಬ್ಯಾಂಕ್ ಅಕೌಂಟ್ ಮಾಹಿತಿ ಕೊಟ್ಟಿದ್ದಾರಂತೆ. ಗೃಹಲಕ್ಷ್ಮಿ ಸ್ಕೀಮು ಕೋಟಿ ಕೋಟಿ ಸ್ಕ್ಯಾಮು. ಇಷ್ಟೊಂದು ಹಣ ಎಲ್ಲಿಗೆ ಹೋಗಿದೆ ಎಂದು ಬಿಜೆಪಿ ನಾಯಕರ ಪ್ರಶ್ನೆ. ಮಾಧ್ಯಮಗಳ ಮುಂದೆ ಸಿಟಿ ರವಿಯವರು ಕೂಡ ಕಿಡಿಕರಿದ್ದು, ಇತ್ತ ಆರೋಶಕ್ ಅವರು ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ವಾಗ್ದಾಳಿ ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಕರ್ನಾಟಕದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ ಸೇರಿ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದ್ದು, ಇವುಗಳಿಗೆ ವರ್ಷಕ್ಕೆ 52,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದೆ. ಇದರ ಮಧ್ಯೆ ಸ್ನೇಹಿತರೆ, ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತಷ್ಟು ಹೊಸ ಯೋಜನೆ ಕೈಗೆತ್ತಿಕೊಳ್ಳಲು ಮುಂದಾಗಿದ್ದಾರೆ. ಹೌದು, ಮಾಹಿತಿಯ ಪ್ರಕಾರ 10,000 ಕೋಟಿಯಿಂದ 20,000 ಕೋಟಿ ವೆಚ್ಚದಲ್ಲಿ 25ರಿಂದ 30 ಹೊಸ ಯೋಜನೆ ಜಾರಿಗೊಳಿಸಲು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮುಂದಾಗಿದೆ. ಈ ಒಂದು ಹೊಸ ಯೋಜನೆಗಳಿಂದ ರಾಜ್ಯದ ಆದಾಯ ಮತ್ತು ವೆಚ್ಚದ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದ್ದು, ಅಷ್ಟು ಮಾತ್ರವಲ್ಲ, ಆರ್ಥಿಕ ತಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದಾರೆ. ಹೌದು ಗೆಳೆಯರೆ, 25ರಿಂದ 30 ಹೊಸ ಜನಪ್ರಿಯ ಯೋಜನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಶೀಘ್ರವೇ ಘೋಷಣೆ ಮಾಡಲಿದ್ದಾರೆ. ಆದರೆ ಆರ್ಥಿಕ ತಜ್ಞರು ಈ ಒಂದು ಘೋಷಣೆ ಮಾಡುವುದರಿಂದ ಸರ್ಕಾರದ ಖಜಾನೆಗೆ ದೊಡ್ಡ ಮಟ್ಟದ ಹೊಡೆತ ಬೀಳಲಿದೆ ಎಂದು ಎಚ್ಚರಿಸಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ, ಮುಂದಿನ 2 ವರ್ಷಗಳಲ್ಲಿ ಮತ್ತೆ ಹೆಚ್ಚುವರಿಯಾಗಿ 25ರಿಂದ 30 ಹೊಸ ಯೋಜನೆ ಜಾರಿಗೆಗೊಳಿಸುವುದು ಆಡಳಿತಾತ್ಮಕವಾಗಿ ದೊಡ್ಡ ಸವಾಲಿನ ಕೆಲಸ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಫಲಾನುಭವಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿದ್ದು, ಈ ಒಂದು ಹಿಂದೆಗಿಂತ ಈಗ ಮತ್ತೆ ಹೆಚ್ಚು ಹಣ ಗೃಹಲಕ್ಷ್ಮಿ ಯೋಜನೆ ಸೇರಿ ಪಂಚ ಗ್ಯಾರಂಟಿಗಳಿಗೆ ಖರ್ಚು ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಮತ್ತಷ್ಟು ಯೋಜನೆ ಅನುಷ್ಠಾನ ಮಾಡಿದ್ರೆ ಆಗ ಸರ್ಕಾರ ದುಷ್ಪರಿಣಾಮವೂ ಕೂಡ ಎದುರಿಸಬೇಕಾಗುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ 2028ರ ಚುನಾವಣಾ ದೃಷ್ಟಿಯಿಂದ ಮತ್ತಷ್ಟು ಹೊಸ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತರುವ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಆದರೆ ಇತ್ತ ಆರ್ಥಿಕ ತಜ್ಞರು ಒಂದೊಮ್ಮೆ ಸರ್ಕಾರ ಯೋಜನೆಗಳನ್ನು ಘೋಷಣೆ ಮಾಡಿ ಅನುಷ್ಠಾನಗೊಳಿಸದಿದ್ರೆ ಆಗ ಸರ್ಕಾರದ ವಿಶ್ವಾಸಾರ್ಹತೆಗೂ ಕೂಡ ಧಕ್ಕೆ ಆಗಬಹುದು. ಚುನಾವಣಾ ಭರವಸೆಗಳು ಕೇವಲ ಘೋಷಣೆಯಾಗಿ ಉಳಿದರೆ ಸಾರ್ವಜನಿಕರಲ್ಲೂ ಕೂಡ ನಿರಾಸೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದು ಸರಿಯಲ್ಲ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಒಂದೊಮ್ಮೆ ಸರ್ಕಾರ ಈ ಒಂದು ಹೊಸ ಯೋಜನೆಗಳನ್ನ ಜಾರಿಗೆ ಮಾಡಿದ್ರೂ ಕೂಡ ಹಣ ಎಲ್ಲಿಂದ ಬರುತ್ತೆ ಎನ್ನುವುದು ಪ್ರಶ್ನೆ ಆಗಿದೆ. ಬಹುಶಃ ಸರ್ಕಾರ ಒಂದು ತೆರಿಗೆ ಸಂಗ್ರಹ ಹೆಚ್ಚಿಗೆ ಮಾಡಬಹುದು, ಇತರೆ ಬ್ಯಾಂಕುಗಳ ಮೂಲಕ ಸಾಲ ಪಡೆದುಕೊಳ್ಳಬಹುದು, ಅನುದಾನ ಮರು ಹಂಚಿಕೆ ಸೇರಿ ಕೇಂದ್ರ ಸರ್ಕಾರದ ನೆರವಿನ ಮೇಲೆ ಅವಲಂಬಿತವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಭವಿಷ್ಯದ ಹಣಕಾಸಿನ ಸ್ಥಿರತೆಗೆ ಇದೊಂದು ಸವಾಲು ಆಗಬಹುದು ಎಂದು ಆರ್ಥಿಕ ತಜ್ಞರ ಅಭಿಪ್ರಾಯವಾಗಿದೆ. ಈ ಬಗ್ಗೆ ಇನ್ನೂ ಅಂತಿಮ ಆದೇಶ ಬಂದಿಲ್ಲ ಸ್ನೇಹಿತರೆ, ಕಾದು ನೋಡೋಣ. ಇದೀಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಬಂದಿದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ 2 ದಿನಗಳಲ್ಲಿ ಅರ್ಜಿ ಮಾಡಬೇಕಾಗುತ್ತೆ. ಹೌದು, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವು ಅರ್ಹರಿಗೆ ಜಮೆ ಮಾಡುವ ನಿಟ್ಟಿನಲ್ಲಿ ಮರುಪರಿಶೀಲನೆಗೆ ಕೈ ಹಾಕಿದೆ. ಅದಕ್ಕಾಗಿಯೇ ಈಗ ಒಂದು ವೇದಿಕೆಯು ಕೂಡ ಸಿದ್ಧ ಮಾಡಲಾಗುತ್ತಿದ್ದು, 2 ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಕೂಡ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಅಂದಹಾಗೆ ಸ್ನೇಹಿತರೆ, ಕಳೆದ ಬಾರಿ ಫಲಾನುಭವಿಗಳು ಅರ್ಜಿ ಸಲ್ಲಿಕೆ ಮಾಡುವಾಗ ಮಹಿಳೆಯರು ಗಂಟೆಗಟ್ಟಲೆ ಸೈಬರ್ ಸೆಂಟರ್ ಮತ್ತು ಕಚೇರಿಗಳ ಮುಂದೆ ಸರತಿ ಸಾಲಲ್ಲಿ ನಿಂತು ಕಷ್ಟವನ್ನು ಅನುಭವಿಸಿದ್ದು, ಇದನ್ನು ಮನಗಂಡಿರುವ ಸರ್ಕಾರ ಈಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇನೆಂದ್ರೆ, ಯಾರಿಗೆ ಅರ್ಜಿ ಹಾಕಲು ಬರೋದಿಲ್ಲವೋ ಅಥವಾ ಹಳ್ಳಿ ಭಾಗದ ಜನರಿಗೆ ನೆರವಿಗಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯವನ್ನ ಪಡೆದುಕೊಂಡು ಈ ಒಂದು ಅರ್ಜಿ ಪ್ರಕ್ರಿಯೆ ಪೂರ್ತಿ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಅಂದರೆ ಸ್ನೇಹಿತರೆ, ಅಂಗನವಾಡಿಯ ಕಾರ್ಯಕರ್ತೆಯರ ಮೊಬೈಲ್ ಫೋನುಗಳಿಗೆ ಒಂದು ವಿಶೇಷ ಅಪ್ಲಿಕೇಶನ್ ಒಂದು ಇನ್ಸ್ಟಾಲ್ ಮಾಡಲಾಗುತ್ತಿದ್ದು, ಅವರೇ ನೇರವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಮೂಲಕ ಮರು ಅರ್ಜಿ ಸಲ್ಲಿಕೆಯನ್ನ ಪೂರ್ತಿ ಮಾಡಲಿದ್ದಾರೆ. ಆದರೆ ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತೆಯರ ಫೋನ್ನಲ್ಲಿ ಬಯೋಮೆಟ್ರಿಕ್ ಮಷಿನ್ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿಯೇ ಸರ್ಕಾರ
ಮರು ಅರ್ಜಿಕೆ ವೇಳೆ ಇನ್ನಷ್ಟು ಖಚಿತವಾದ ಮಾಹಿತಿ ಪಡೆದುಕೊಳ್ಳಲು ಫಲಾನುಭವಿಗಳ ಮುಖ ಗುರುತಿಸುವಿಕೆ ಮತ್ತು OTP ಮಾದರಿ ವ್ಯವಸ್ಥೆ ಅಳವಡಿಸಿಕೊಂಡು ಪ್ರಕ್ರಿಯೆ ಪೂರ್ತಿ ಮಾಡುವ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲು ಈಗ ಫಲಾನುಭವಿಗಳು ರೆಡಿ ಆಗಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬಂದಿದೆ. ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಪೂರ್ತಿಯಾಗಿ ನೋಡಿ. ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಚಿನ್ನ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಗೆಳೆಯರೆ, ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ ಏರು ಇಳಿತ ಮುಂದುವರೆದಿದೆ. 3-4 ದಿನ ಏನು ಚಿನ್ನ ಏರಿಕೆ ಆಗಿತ್ತೋ ಒಂದೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಹೌದು, 2 ದಿನಗಳಲ್ಲಿ ಹೆಚ್ಚಳ ಕಂಡಂತ ಬಂಗಾರ ಅದಕ್ಕಿಂತ ದುಪ್ಪಟ್ಟು ಈಗ ಬಂಗಾರದಲ್ಲಿ ಕುಸಿತವಾಗಿದೆ ಸ್ನೇಹಿತರೆ. ಜೂನ್ 23ರಂದು ಚಿನ್ನ ಭರ್ಜರಿ ಕುಸಿತವಾಗಿದೆ. ಹೌದು, ಮಾಹಿತಿಯ ಪ್ರಕಾರ ಜೂನ್ 23ರಂದು 22 ಕ್ಯಾರೆಟ್ ಬಂಗಾರದಲ್ಲಿ 1 ಗ್ರಾಮ್ನಲ್ಲಿ 190 ರೂಪಾಯಿ ಇಳಿಕೆಯಾಗಿದೆ. ಅಂದ್ರೆ 10 ಗ್ರಾಮ್ಗೆ 1,900 ರೂಪಾಯಿ ಇಳಿಕೆ ಆಗುವ ಮೂಲಕ ಇವತ್ತು 1,33,750 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು 24 ಕ್ಯಾರೆಟ್ ಗಟ್ಟಿ ಬಂಗಾರ ನೋಡುವುದಾದ್ರೆ 1 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 207 ರೂಪಾಯಿ ಇಳಿಕೆಯಾಗಿದೆ. ಅಂದ್ರೆ 10 ಗ್ರಾಮ್ಗೆ ಬರೋಬ್ಬರಿ 2,070 ರೂಪಾಯಿ ಕುಸಿತವಾಗಿದ್ದು, ಈ ಮೂಲಕ ಚಿನ್ನದ ಬೆಲೆ ಇಂದು 1,45,900 ರೂಪಾಯಿ ಆಗಿದೆ ಸ್ನೇಹಿತರೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಪ್ರತಿ ಗ್ರಾಮ್ಗೆ 5 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಮ್ಗೆ 50 ರೂಪಾಯಿ ಕುಸಿತವಾಗುವ ಮೂಲಕ ಇವತ್ತು 10 ಗ್ರಾಮ್ ಬೆಳ್ಳಿ 2,450 ರೂಪಾಯಿ. ಅಂದ್ರೆ ಪ್ರತಿ ಗ್ರಾಮ್ ಬೆಳ್ಳಿ 245 ರೂಪಾಯಿ ಸ್ನೇಹಿತರೆ. 1 ಕೆಜಿ ಬೆಳ್ಳಿ 2,45,000 ರೂಪಾಯಿಗೆ ಮಾರಾಟವಾಗಿದೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನ ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಕರ್ನಾಟಕದಲ್ಲಿ ಹೊಸ ಅಬಕಾರಿ ನೀತಿ ಜಾರಿಗೆ ಆದ ಬೆನ್ನಲ್ಲೇ ಮದ್ಯದ ವಹಿವಾಟು ಸರ್ವಕಾಲಿಕ ದಾಖಲೆ ಬರೆದಿದೆ. ಹೌದು ಗೆಳೆಯರೆ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಾರಿ ಮದ್ಯ ಪ್ರಿಯರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸ ತುಂಬಿ ತುಳುಕುವಂತೆ ಮಾಡಿದ್ದಾರೆ. ಕೇವಲ ಒಂದೇ 1 ತಿಂಗಳ ಅವಧಿಯಲ್ಲಿ ಅಬಕಾರಿ ಇಲಾಖೆಯ ಆದಾಯದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹೌದು, ಇತ್ತೀಚೆಗೆ ಸರ್ಕಾರ ಹೊಸ ಅಬಕಾರಿ ನೀತಿ ಜಾರಿಗೆ ಮಾಡಿದೆ. ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸುವಂತಹ ನಿಯಮ ಜಾರಿಗೆ ಮಾಡಲಾಗಿದ್ದು, ಇದರಿಂದಲೇ ಬಿಯರ್ ಬೆಲೆ ಇಳಿಕೆಯಾಗಿದೆ. ಹೌದು, ಬಿಯರ್ ದರ ಇಳಿಕೆ ಆಗುತ್ತಿದ್ದಂತೆ ರಾಜ್ಯಾದ್ಯಂತ ಬಿಯರ್ ಮಾರಾಟ ಗಣನೀಯವಾಗಿ ಜಿಗಿತ ಕಂಡಿದೆ. ಹೌದು ಗೆಳೆಯರೆ, ಇತ್ತೀಚೆಗೆ ಪ್ರೀಮಿಯಂ ಮತ್ತು ವಿದೇಶಿ ಮದ್ಯ ಹಾಗೂ ಬಿಯರ್ ಬೆಲೆಯಲ್ಲಿ 16ರಿಂದ 20ರಷ್ಟು ಇಳಿಕೆ ಮಾಡಲಾಗಿದ್ದು, ಇದರ ನೇರ ಲಾಭ ಪಡೆದುಕೊಂಡಿರುವ ಮದ್ಯ ಪ್ರಿಯರು ಕೇವಲ ಒಂದೇ 1 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 51 ಲಕ್ಷ ಬಿಯರ್ ಬಾಕ್ಸ್ ಅನ್ನು ಕುಡಿದು ಸ್ವಾಹ ಮಾಡಿದ್ದಾರೆ. ಅಂದ್ರೆ ಸ್ನೇಹಿತರೆ, ಹೊಸ ಅಬಕಾರಿ ನೀತಿ ಜಾರಿಯಾದ ಬಳಿಕ ಬಿಯರ್ ಅತಿ ಹೆಚ್ಚು ಮಾರಾಟವಾಗಿದೆ. ಕಳೆದ ವರ್ಷದ ಆದಾಯಕ್ಕೆ ಹೋಲಿಕೆ ಮಾಡಿದರೆ ಸುಮಾರು 486 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬಂದಿದೆ. ಹೌದು, ಕಳೆದ ವರ್ಷ 2025 ಜೂನ್ ಸಮಯದಲ್ಲಿ 3,022 ಕೋಟಿ ರೂಪಾಯಿ ಆದಾಯವಾಗಿತ್ತು. ಆದರೆ 2026ರಲ್ಲಿ ನೋಡಿದ್ರೆ ಜೂನ್ ಅಂತ್ಯದಲ್ಲಿ 3,509 ಕೋಟಿ ರೂಪಾಯಿ ಆಗಿದೆ. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 486 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬಂದಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹೊಸ ಅಬಕಾರಿ ನೀತಿ ಜಾರಿಗೆ ಆದ ಮೊದಲ ತಿಂಗಳಲ್ಲೇ ಇಲಾಖೆ ನಿರೀಕ್ಷೆಯೂ ಕೂಡ ಮಾಡದಷ್ಟು ಆದಾಯ ತಂದುಕೊಟ್ಟಿದ್ದು ಅಬಕಾರಿ ಇಲಾಖೆ ಹರ್ಷ ವ್ಯಕ್ತಪಡಿಸಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ನಡುವೆ ಇತ್ತ ಹೊಸ ಅಬಕಾರಿ ನೀತಿಯಿಂದ ಸರ್ಕಾರದ ಖಜಾನೆ ಯಶಸ್ವಿಯಾಗಿ ತುಂಬಿ ತುಳುಕುವಂತೆ ಆಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮ ನಡೆದಿರುವುದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಹೌದು ಗೆಳೆಯರೆ, ಒಂದು ಕಡೆಯಲ್ಲಿ ಸರ್ಕಾರ ಲೋಪದೋಷಗಳನ್ನ ಸರಿ ಮಾಡುವಲ್ಲಿ ಗಮನ ಹರಿಸಿದೆ. ಆದರೆ ಇತ್ತ ಮತ್ತಷ್ಟು ಹೊಸ ಅಕ್ರಮಗಳು ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಒಂದು ಹಿಂದೆ ಮೃತಪಟ್ಟವರ ಬ್ಯಾಂಕ್ ಖಾತೆಗೆ, ಆದಾಯ ತೆರಿಗೆ ಕಟ್ಟುತ್ತಿರುವವರ ಬ್ಯಾಂಕ್ ಖಾತೆಗೆ, ಅನುಮಾನಾಸ್ಪದ ಬ್ಯಾಂಕ್ ಖಾತೆ, ಹೀಗೆ ಸಾಕಷ್ಟು ಅನರ್ಹರಿಗೆ ಜಮೆ ಆಗುತ್ತಿರುವುದು ಪತ್ತೆಯಾಗಿತ್ತು. ಆದರೆ ಈಗ ಆಶ್ಚರ್ಯ ಎನ್ನುವಂತೆ 19,000 ಫಲಾನುಭವಿಗಳ ಒಂದೇ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿರುವುದು ಬೆಳಕಿಗೆ ಬಂದಿದೆ. ಅಂದ್ರೆ ಸ್ನೇಹಿತರೆ, ಹೆಸರು ಮಾತ್ರ ಬೇರೆ ಬೇರೆ ಆಗಿದ್ದು ಬ್ಯಾಂಕ್ ಖಾತೆ ಒಂದೇ ಆಗಿದೆ. ಈ ರೀತಿ 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆ ಹಂಚಿಕೊಂಡಿರುವುದು ಪತ್ತೆಯಾಗಿದೆ. ಇದೇ ಒಂದೇ ಬ್ಯಾಂಕ್ ಖಾತೆಗೆ 3 ಲಕ್ಷ ವಹಿವಾಟು ನಡೆಯುವ ಮೂಲಕ 60 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದ್ರೆ ಬ್ಯಾಂಕ್ ಖಾತೆ ಇಲ್ಲದೇನೆ 46 ಕೋಟಿ ರೂಪಾಯಿ ಕೂಡ ಬಿಡುಗಡೆ ಆಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರುವ ಆಡಿಟ್ ವರದಿ ಮಾಡುವಾಗ ವ್ಯವಸ್ಥೆಯಲ್ಲಿ ಯಾವುದೇ ಬ್ಯಾಂಕ್ ಖಾತೆ ಸಂಖ್ಯೆ ನಮೂದಿ ಆಗದಿದ್ದರೂ ಕೂಡ 23,262 ವಹಿವಾಟು ಮಾಡುವ ಮೂಲಕ ಸುಮಾರು 46.52 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿರುವುದು ಪತ್ತೆ ಮಾಡಲಾಗಿದೆ. ಒಟ್ಟಿನಲ್ಲಿ ಬ್ಯಾಂಕ್ ಖಾತೆ ವಿವರವಿಲ್ಲದಿದ್ದರೂ ಇಷ್ಟೊಂದು ಹಣ ಯಾರಿಗೆ ಮತ್ತು ಎಲ್ಲಿ ಹೋಯಿತು ಎನ್ನುವುದು ಈಗ ಆತಂಕ ವ್ಯಕ್ತವಾಗಿದೆ. ಸದ್ಯ ಈ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ. ಇನ್ನು ಈ ಒಂದು ವಿಚಾರ ವೈರಲ್ ಆಗುತ್ತಿದ್ದಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಮೊದಲಿಗೆ ಬಿಜೆಪಿಯ ಮಾಜಿ ಸಚಿವ CT ರವರು ಕೂಡ
ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವುದು ಸಾಬೀತಾಗಿದೆ ಎಂದು ಕಿಡಿಕಾರಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಬರೋಬ್ಬರಿ 19,020 ಫಲಾನುಭವಿಗಳಿಗೆ ಸೇರಬೇಕಾಗಿದ್ದಂತಹ ಹಣ ಒಂದೇ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿತ್ತು ಅಂದ್ರೆ ಈ ಒಂದು ಯೋಜನೆ ಹಿಂದೆ ಎಷ್ಟರ ಮಟ್ಟಿನ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನೀವೇ ಊಹಿಸಿಕೊಳ್ಳಿ. ಇದೊಂದು ಯೋಜಿತ ಲೂಟಿ ಅಲ್ಲದೆ ಮತ್ತೇನು ಬ್ಯಾಂಕ್ ಖಾತೆ ವಿವರವೇ ಇಲ್ಲದಂತ 23,262 ಖಾತೆಗಳಿಗೂ ಕೂಡ 46 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ. ಹಾಗಾದರೆ ಈ ಒಂದು ಹಣ ಯಾರ ಪಾಲಾಯಿತು, ಖಾತೆಗಳು ಯಾರದ್ದು ಎಂದು ಸಿಟಿ ರವಿಯವರು ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಹಿಂದಿನ 5,000 ಕೋಟಿ ಎಲ್ಲಿ ಹೋಯಿತು ಎಂದು ನಾವು ಪ್ರಶ್ನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಆ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಇದೊಂದು ಲೂಟಿ ಸರ್ಕಾರ ಎನ್ನುವುದು ಯಾವುದೇ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಸಾಬೀತಾಗುತ್ತಿದೆ ಎಂದು ಸಿಟಿ ರವಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಸ್ನೇಹಿತರೆ, ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯು ಬಡ ಮಹಿಳೆಯರ ಸಬಲೀಕರಣದ ಯೋಜನೆಯಲ್ಲ, ಬದಲಿಗೆ ಕಾಂಗ್ರೆಸ್ಸಿಗರ ಜೇಬು ತುಂಬಿಸುವ ಕಾಂಗ್ರೆಸ್ ಲಕ್ಷ್ಮಿ ಯೋಜನೆ ಎಂದು ಟೀಕೆ ಮಾಡಿದ್ದಾರೆ. ಸುದ್ದಿಗಾರರ ಮುಂದೆ ಮಾತನಾಡಿದಂತೆ ಇವರು 19,020 ಫಲಾನುಭವಿಗಳಿಗೆ ಒಂದೇ ಒಂದು ಬ್ಯಾಂಕ್ ಖಾತೆ ಸಂಖ್ಯೆ ಜೋಡಿಸಿರುವುದು ಪತ್ತೆಯಾಗಿರುವುದು ನೋಡಿದರೆ ಇದು ಕೇವಲ ತಾಂತ್ರಿಕ ದೋಷ ಅಂತ ನಾನು ಒಪ್ಪಲು ಸಾಧ್ಯವಿಲ್ಲ. ಸಾವಿರಾರು ಮಹಿಳೆಯರ ಹೆಸರಲ್ಲಿ ಬಿಡುಗಡೆ ಆದಂತ ಈ ಒಂದು ಹಣ ಅಂತಿಮವಾಗಿ ಯಾರ ಖಾತೆಗೆ ತಲುಪಿದೆ ಮತ್ತು ಇದರ ನಿಜವಾದ ಫಲಾನುಭವಿಗಳು ಯಾರು ಎಂಬುದನ್ನ ಸರ್ಕಾರ ಸ್ಪಷ್ಟನೆ ಕೊಡಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಹರ ಮಹಿಳೆಯರಿಗೆ ತಲುಪಬೇಕಾಗಿದ್ದಂತ ಸತತ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಅನೇಕರಿಗೆ ತಲುಪೇ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಹಣ ಮಹಿಳೆಯರ ಹೆಸರಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿದ್ರೂ ಕೂಡ ಮಹಿಳೆಯರಿಗೆ ಜಮಾ ಆಗಿಲ್ಲ. ಹಾಗಾದ್ರೆ ಆ ಒಂದು ಹಣ ಎಲ್ಲಿ ಮಾಯವಾಯಿತು? ಈ ನಷ್ಟಕ್ಕೆ ಯಾರು ಹೊಣೆ? ಬಡವರ ಹಕ್ಕಿನ ಹಣವನ್ನು ಯಾರುಗಳು ಮಾಡಿದ್ದಾರೆ ಎಂದು ಆರೋಶಕ್ ಅವರು ಸಾಲು ಸಾಲು ಪ್ರಶ್ನೆ ಮಾಡುವ ಮೂಲಕ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ಕಮೆಂಟ್ ಮಾಡ್ತಾ ವಿಡಿಯೋನ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.